ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. BYB ಮೋದಿಯವರನ್ನೇ ಹೋಗಿ ಭೇಟಿಯಾಗುವ ಮೂಲಕ ರಾಜ್ಯ ಬಿಜೆಪಿಯಲ್ಲಿ ಸಂಚಲನ ಸೃಷ್ಟಿಯಾಯಿತು. ಈ ದಿಢೀರ್ ಮೀಟಿಂಗ್, ಮೋದಿ ಅವ್ರ ಜೊತೆ ಮೀಟಿಂಗ್ಗೆ ವಿಜಯೇಂದ್ರಗೆ ಅವಕಾಶ ಸಿಕ್ಕಿದ್ದು ಮತ್ತು ಈ ಭೇಟಿಯ ಹಿಂದಿನ ಉದ್ದೇಶ ಎಲ್ಲ ಭರ್ಜರಿ ಕುತೂಹಲಕ್ಕೆ ಕಾರಣ ಆಯಿತು, ಚರ್ಚೆಗೆ ಒಳಗಾಯಿತು. BSY ವಿರೋಧಿ ಬಣಕ್ಕೆ ಒಂದು ರೀತಿಯಲ್ಲಿ ಆಘಾತವನ್ನು ಕೊಡ್ತು. ಇದ್ರ ಬೆನ್ನಲ್ಲೇ ಮೋದಿ ನಿರ್ಧಾರ ಏನು ಅನ್ನೋದು ಈಗ ಅಧಿಕೃತವಾಗಿ ಹೊರಬೀಳ್ತಾ ಇದೆ. ವಿಜಯೇಂದ್ರ ವಿಚಾರದಲ್ಲಿ ಮೋದಿ ಮಹತ್ವದ ತೀರ್ಮಾನ, ರಾಜ್ಯ ಬಿಜೆಪಿಗೆ ಸಿಗ್ತಿರುವಂತಹ ಬಿಗ್ ಮೆಸೇಜ್ ಏನು? ಹಾಗಾದ್ರೆ ಡೆಲ್ಲಿಯಿಂದ ಬರ್ತಾ ಇರೋದು ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ನಿನ್ನೆಯಿಂದ ಈ ಬೆಳವಣಿಗೆ ಬಗ್ಗೆ ಎಲ್ಲ ಡೀಟೇಲ್ಸ್ ಮುಂದೆ ಇಟ್ಟಿದ್ದೀವಿ. ರಾತ್ರೋರಾತ್ರಿ ವಿಜಯೇಂದ್ರಗೆ ಡೆಲ್ಲಿಯಿಂದ ಕಾಲ್ ಬರುತ್ತೆ. ಡೆಲ್ಲಿಗೆ ಯಡಿಯೂರಪ್ಪನವರು ಕೂಡ ಹೊರಟು ನಿಂತಿದ್ದಾರೆ ಅನ್ನೋ ಸುದ್ದಿ ಬರುತ್ತೆ. ಬರೀ ವಿಜಯೇಂದ್ರ ಅಲ್ಲ, ಯಡಿಯೂರಪ್ಪನವರು ಹೊರಟಿದ್ದಾರೆ. ವಿಜಯೇಂದ್ರ ಟೀಮ್ನ ನಾಯಕರು ಕೂಡ ಡೆಲ್ಲಿಯಲ್ಲಿ ಕಾಣಿಸ್ಕೊಂಡ್ರು. ಅಲ್ಲಿಂದಾನೇ ಟಿವಿಗಳಿಗೆಲ್ಲ ಮಾತನಾಡಿದ್ರು. ಏನಾಗ್ತಾ ಇದೆ ಅಂತ ಅಚ್ಚರಿಗೊಳಗಾಯ್ತು ಈ ಬೆಳವಣಿಗೆ. ಆಮೇಲೆ ಬೆಳಗ್ಗೆ ನೋಡಿದ್ರೆ ಮೋದಿ ಅವ್ರನ್ನ ಭೇಟಿಯಾಗಿರುವಂತಹ ಫೋಟೋಸ್ ಹೊರಗಡೆ ಬರುತ್ತೆ. ಮುಖ್ಯಮಂತ್ರಿಗಳಿಗೇನೆ ಅಷ್ಟು ಈಸಿಯಾಗಿ ಮೋದಿ ಭೇಟಿಗೆ ಅವಕಾಶ ಸಿಗಲ್ಲ. ಅಂಥದ್ರಲ್ಲಿ ರಾಜ್ಯಾಧ್ಯಕ್ಷರಾಗಿರೋ ವಿಜಯೇಂದ್ರಗೆ ಸಿಕ್ಕಿಬಿಟ್ಟಿದೆ ಅಂದ್ರೆ ಇದ್ರ ಹಿಂದೆ ಬಹಳಷ್ಟು ಪ್ರಯತ್ನ ಮಾಡಿರ್ತಾರೆ ಯಡಿಯೂರಪ್ಪನವರು, ಈ ಭೇಟಿ ಆಗಲೇಬೇಕು ಅಂತ. ಕಾರಣ, 1 ವರ್ಷ ಕಂಪ್ಲೀಟ್ ಆಗಿದೆ. ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿ 1 ವರ್ಷ ಕಂಪ್ಲೀಟ್ ಆಗಿದೆ. 1 ವರ್ಷ ಕಂಪ್ಲೀಟ್ ಆಗೋ ಹೊತ್ತಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆಗಳು ಪಕ್ಷದಲ್ಲಿ ತಲೆದೂರಿವೆ. ಯತ್ನಾಳ್ ಅವರು ಮತ್ತು ಬಣದವರು ಜನವರಿಗೆ ಅಧ್ಯಕ್ಷರ ಚೇಂಜ್ ಅಂತ ಘಂಟಾಘೋಷವಾಗಿ ಮುಹೂರ್ತ ಫಿಕ್ಸ್ ಆಗಿದೆ, ಹೈಕಮಾಂಡ್ ನಿರ್ಧಾರ ಮಾಡ್ತಾ ಇದೆ ಅನ್ನೋ ಮಟ್ಟಿಗೆ ಮಾತಾಡೋಕೆ ಶುರು ಮಾಡಿದ್ದಾರೆ. ಪ್ರತ್ಯೇಕ ಹೋರಾಟ, ಸಮಾವೇಶ, ರ್ಯಾಲಿಗಳೆಲ್ಲ ಪ್ಲಾನ್ ಆಗ್ತಿದೆ. ಹಾಗಾಗಿ ಇದು ಅನಿವಾರ್ಯ ಆಗಿತ್ತು. ಮೋದಿ ಅವ್ರ ಜೊತೆಗೆ ಮಾತನಾಡಿ ಈ ಎಲ್ಲ ಸಮಸ್ಯೆಗಳನ್ನ, ದೂರನ್ನ ಮೋದಿಯವರ ತನಕ ತಲುಪಿಸೋದು ಮತ್ತು ಅದಕ್ಕೆ ಒಂದು ಫುಲ್ ಸ್ಟಾಪ್ ಇಡೋದು. ಹೈಕಮಾಂಡ್ ಮಧ್ಯಪ್ರವೇಶ ಮಾಡ್ತಾನೆ ಇಲ್ಲ. ಯತ್ನಾಳ್ ಏನು ಮಾತಾಡಿದ್ರು ಬೆನ್ನು ತಟ್ಟು ಕಳಿಸ್ತಿದ್ದಾರೆ. ವಕ್ಫ್ ಹೋರಾಟಕ್ಕೂ ಶಭಾಷ್ಗಿರಿ ಕೊಟ್ಟು ಕಳಿಸಿದ್ರು ಅನ್ನೋದು ಯಡಿಯೂರಪ್ಪನವರು ಬಣಕ್ಕೆ ನುಂಗಲಾರದು ತುತ್ತಾಯಿತು. ಅದರ ಬೆನ್ನಲ್ಲೇ ಇದೆಲ್ಲ ಆಗಲೇಬೇಕಾಗಿತ್ತು. ವಿಜಯೇಂದ್ರಗೆ ಬಲ ತುಂಬಬೇಕು ಅಂದರೆ ಯಡಿಯೂರಪ್ಪನವ್ರಿಗದು ಅನಿವಾರ್ಯವಾಗಿತ್ತು. ಸೊ ಸತತ ಪ್ರಯತ್ನ ಫಲ ಕೊಟ್ಟಂಗೆ ಕಂಡು ಬಂತು. ಮೋದಿಯವರ ಭೇಟಿಗೆ ಅವಕಾಶವೂ ಸಿಕ್ತು. ಹಾಗಾದರೆ ಮೋದಿಯವರ ಮಹತ್ವದ ತೀರ್ಮಾನ ಏನು ರಾಜ್ಯ ಬಿಜೆಪಿಗೆ ಸಂಬಂಧಪಟ್ಟಂತೆ? ಅದರ ಬಗ್ಗೆ ಈಗ ಅಧಿಕೃತವಾಗಿ ಸಂದೇಶ ಡೆಲ್ಲಿಯಿಂದ ಬಂದಿರೋದು. ಡೆಲ್ಲಿ ಅಂದರೆ ಬೇರೆ ಅಲ್ಲ, ಮೋದಿಯಿಂದನೇ ಬಂದಿರೋದು ಏನು ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ಕೊಳ್ತಿದ್ದಾರೆ. ನೋಡಿ, ಭೇಟಿಯ ಬಳಿಕ ವಿಜಯೇಂದ್ರ ತಮ್ಮ ಬರಹದ ಮೂಲಕ ಅದನ್ನು ಸ್ಪಷ್ಟಪಡಿಸಿದ್ದಾರೆ. ಟ್ವೀಟ್ ಮಾಡುವ ಮೂಲಕ ಸ್ಪಷ್ಟವಾದ ಸಂದೇಶ ನನಗೆ ಸಿಕ್ಕಿರೋದು ಏನು ಅನ್ನೋದನ್ನು ಬಿಡಿಬಿಡಿಯಾಗಿ ಹೇಳ್ಕೊಂಡಿದ್ದಾರೆ ಅವರು. ಮೋದಿ ಭೇಟಿ ಮಾಡಿ ಫೋಟೋಸನ್ನು ಶೇರ್ ಮಾಡಿ ಏನು ಬರ್ಕೊಂಡಿದ್ದಾರೆ? ಹಾಗಾದರೆ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನದ ಜವಾಬ್ದಾರಿ ವಹಿಸಿಕೊಂಡು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಸನ್ಮಾನ್ಯ ಪ್ರಧಾನಿ ಶ್ರೀ ನರೇಂದ್ರ ಮೋದಿಜಿ ಅವರನ್ನ ಭೇಟಿಯಾಗಿ ಆಶೀರ್ವಾದ ಪಡೆಯಲಾಯಿತು. ಇಲ್ಲಿಂದ ಶುರು ಮಾಡ್ತಾರೆ. ವಿಕಸಿತ ಭಾರತ ನಿರ್ಮಾಣಕ್ಕೆ ಮಹಾಸಂಕಲ್ಪ ತೊಟ್ಟು ತಪಸ್ವಿ ಸಾಧಕರಂತೆ ದೇಶ ಕಟ್ಟುವ ಕಾಯಕದಲ್ಲಿ ತಮ್ಮನ್ನು ಸಮರ್ಪಿಸಿಕೊಂಡಿರುವಂತಹ ಹೆಮ್ಮೆಯ ಪ್ರಧಾನಿ ಮೋದಿಜಿಯವರ ಕಾರ್ಯಶೈಲಿ ನಮ್ಮಂತಹ ಕಾರ್ಯಕರ್ತರಿಗೆ ನಿತ್ಯ ಚೈತನ್ಯದ ಚಿಲುಮೆಯಾಗಿದೆ. ಒಂದಿಷ್ಟು ಎಲ್ಲ ಈ ರೀತಿ ಹೊಗಳಿಕೆ ಮಾತುಗಳನ್ನೆಲ್ಲ ಆಡ್ತಾ ಮುಂದೆ ಏನು ಹೇಳಿದ್ದಾರೆ ನೋಡಿ. ಅವರ ಆಶೀರ್ವಾದದ ಮಾರ್ಗದರ್ಶನ ರಾಜ್ಯದಲ್ಲಿ ಪಕ್ಷ ಕಟ್ಟುವ ಕಾರ್ಯಕ್ಕೆ ನನಗೆ ಉತ್ಸಾಹವನ್ನು ಕೊಟ್ಟಿದೆ. ಸೊ ಪಕ್ಷ ಕಟ್ಟುವ ಕಾರ್ಯಕ್ಕೆ ಮೋದಿ ಅವರಿಂದ ಉತ್ಸಾಹವನ್ನ ಪಡೆದುಕೊಂಡಿದ್ದೀನಿ. ಉತ್ಸಾಹ ಸಿಕ್ಕಿದೆ ಅಂದ್ರೇನು? ನನ್ನ ಕೆಲಸ ಮುಂದುವರಿಯುತ್ತೆ ಅಂತ ಅರ್ಥ. ಇಂದಿನ ಅವರ ಭೇಟಿಯ ಸಂದರ್ಭದ ಮಾತುಗಳು ಸಂಘಟನೆಯ ಬಲವೃದ್ಧಿಯ ಜೊತೆಗೆ ರಾಷ್ಟ್ರ ಬಲಿಷ್ಠಗೊಳಿಸುವ ಮಹಾಕಾರ್ಯದಲ್ಲಿ ಯುವಜನರ ಸಹಭಾಗಿತ್ವ ನಿರೀಕ್ಷೆ ಮೀರಿ ತೊಡಗಿಸಿಕೊಳ್ಳುವಂತೆ ಪ್ರೇರಣೆ ಕೊಟ್ಟರು. ಇವತ್ತು ಮೀಟಿಂಗಲ್ಲಿ ಏನಾಯಿತು ಅನ್ನೋದನ್ನು ಪರ್ಟಿಕ್ಯುಲರ್ ಆಗಿ ಹೇಳ್ತಾರೆ ಅವರು. ರಾಜ್ಯದಲ್ಲಿ ಪಕ್ಷ ಕಟ್ಟುವ ಕಾರ್ಯಕ್ಕೆ ಉತ್ಸಾಹ ತುಂಬಿದೆ. ರಾಜ್ಯದಲ್ಲಿ ಪಕ್ಷ ಕಟ್ಟೋದಿಕ್ಕೆ ಉತ್ಸಾಹ ಕೊಟ್ಟಿದ್ದಾರೆ. ಜೊತೆಗೆ ಅವರ ಭೇಟಿ ಸಂದರ್ಭದಲ್ಲಿ ರಾಷ್ಟ್ರ ಬಲಿಷ್ಠಗೊಳಿಸುವಂತಹ ಮಹಾಕಾರ್ಯದಲ್ಲಿ ಯುವ ಜನರ ಸಹಭಾಗಿತ್ವ, ಯುವಕರು ಬರಬೇಕು, ಯುವ ನಾಯಕರು ಬರಬೇಕು, ಯುವಕರಿಗೆ ಅವಕಾಶ ಆಗಬೇಕು. ರಾಜ್ಯ ಬಿಜೆಪಿಯಲ್ಲಿ ಎದ್ದಿರೋ ಅಸಮಾಧಾನನೇ ಅದಲ್ವಾ? ಜೀನ್ಸ್ ಹಾಕ್ಕೊಳ್ಳೋರು ಅಧ್ಯಕ್ಷರಾದ್ರೆ ಹೆಂಗೆ? ಮತ್ತು ಯುವಕರ ಟೀಮೇ ಕಟ್ಕೊಂಡು ಓಡಾಡ್ತಿದ್ದಾರೆ ವಿಜಯೇಂದ್ರ, ಇದೇ ಅಲ್ವಾ ಅಸಮಾಧಾನ? ಮೋದಿ ಅವರು ಹೇಳ್ತಾರೆ, ಯುವಕರನ್ನ ತೊಡಗಿಸಿಕೊಳ್ಳುವಂತೆ, ನಿರೀಕ್ಷೆಗೂ ಮೀರಿ ಯುವಕರು ತೊಡಗಿಸಿಕೊಳ್ಳುವಂತೆ ಕಾರ್ಯಕ್ರಮ ರೂಪಿಸುವಂತಹ ಪ್ರೇರಣೆಯನ್ನ ಇವತ್ತಿನ ಮೀಟಿಂಗಲ್ಲಿ ಮೋದಿ ಅವರು ಕೊಟ್ಟಿದ್ದಾರೆ ಅನ್ನುವ ಮೂಲಕ ಯುವ ಪಡೆ ಕಟ್ಟೋದಿಕ್ಕೆ ಪರ್ಮಿಷನ್ ಸಿಕ್ಕಿದೆ ಅನ್ನುವ ಸ್ಪಷ್ಟ ಸಂದೇಶವನ್ನು ಕೊಡ್ತಿದ್ದಾರೆ. ಅದರ ಜೊತೆಗೆ ಭಾರತದ ಆರ್ಥಿಕ, ಔದ್ಯೋಗಿಕ, ಶೈಕ್ಷಣಿಕ ಕ್ಷೇತ್ರದ ಬಗ್ಗೆ
ಅದೆಲ್ಲ ಒಂದಿಷ್ಟು ಡೀಟೇಲ್ ಆಗಿ ಬರ್ಕೊಂಡಿದ್ದಾರೆ ಅವರು. ಕೊನೆಯಲ್ಲಿ ನೋಡಿ ಒಂದು ಪ್ರಮುಖವಾದ ವಿಚಾರವನ್ನು ಹೇಳಿದ್ದಾರೆ. ಸರ್ಕಾರದ ಯೋಜನೆಗಳು ಜನರಿಗೆ ತಲುಪುವಂತಾಗಬೇಕು, ಇದಕ್ಕಾಗಿ ಪಕ್ಷದ ಕಾರ್ಯಕರ್ತರು ಯೋಜಿತವಾಗಿ ತೊಡಗಿಸಿಕೊಳ್ಳೋದಕ್ಕೆ ಕಾರ್ಯಕ್ರಮ ರೂಪಿಸೋದಕ್ಕೆ ಮಾನ್ಯ ಪ್ರಧಾನಿಗಳು ಸೂಚನೆ ಕೊಟ್ಟಿದ್ದಾರೆ. ಹಾಗೆ ಮಾನ್ಯ ಪ್ರಧಾನಿ ಮೋದಿಜಿಯವರ ಭೇಟಿಯ ಪೂರ್ವ ಕ್ಷಣಗಳು ಪಕ್ಷ ಬಲವರ್ಧನೆಗೆ ದೊರೆತ ಪ್ರೇರಣೆಯ ಕಿರಣಗಳು. ಸೊ ನನಗೆ ಪಕ್ಷದಲ್ಲಿ ಕೆಲಸ ಮಾಡೋದಕ್ಕೆ ಇನ್ನಷ್ಟು ಪ್ರೇರಣೆ ಕೊಟ್ಟು ಶಕ್ತಿ ಕೊಟ್ಟು ಪ್ರಧಾನಿ ಮೋದಿಯವರು ಒಂದಿಷ್ಟು ಸೂಚನೆಗಳನ್ನು ಕೊಟ್ಟು ಕಳಿಸಿದ್ದಾರೆ. ಯುವ ಪಡೆ ಕಟ್ಟೋದಕ್ಕೆ ಮತ್ತಷ್ಟು ಹುರುಪನ್ನು ಕೊಟ್ಟಿದ್ದಾರೆ ಅನ್ನುವ ಮಾತುಗಳನ್ನು ಸ್ಪಷ್ಟವಾಗಿ ಹೇಳುವ ಮೂಲಕ ಮೋದಿಯವರನ್ನ ಭೇಟಿಯಾಗಿ ನನಗೆ ಆಶೀರ್ವಾದ ಸಿಕ್ತು, ಬಹಳ ಖುಷಿ ಆಯಿತು ಅನ್ನುವ ಮಾತುಗಳಲ್ಲೇ ನನ್ನ ಕುರ್ಚಿ ಭದ್ರವಾಯಿತು ಅನ್ನೋದನ್ನು ಕೂಡ ಕ್ಲಿಯರ್ ಆಗಿ ಕನ್ವೆ ಮಾಡ್ತಿದ್ದಾರೆ ರಾಜ್ಯ ಬಿಜೆಪಿ ನಾಯಕರಿಗೆ, ರೆಬಲ್ ಟೀಮ್ಗೆ. BY ವಿಜಯೇಂದ್ರ ಮೊನ್ನೆ ಅಷ್ಟೇ ಅಗರ್ವಾಲ್ ಅವರು ಅಂದರೆ ರಾಜ್ಯ ಬಿಜೆಪಿ ಉಸ್ತುವಾರಿ ಅದನ್ನ ಓಪನ್ ಆಗೇ ಹೇಳಿ ಹೋಗಿದ್ರು. ಅಗರ್ವಾಲ್ ಅವರೇನು ಅವರಾಗೆ ಹೇಳೋಕೆ ಸಾಧ್ಯ ಇಲ್ಲ, ಹೈಕಮಾಂಡ್ ಏನು ಹೇಳುತ್ತೋ ಅದನ್ನೇ ಹೇಳಬೇಕು. ವಿಜಯೇಂದ್ರ ಈಗ ಹೈಕಮಾಂಡ್ ಆಯ್ಕೆ ಅವರು ಮುಂದುವರಿತಾರೆ, ಸದ್ಯಕ್ಕೆ ಏನು ಪ್ರಾಬ್ಲಮ್ ಇಲ್ಲ, ಬದಲಾವಣೆ ಇಲ್ಲ ಅಂತ ಹೇಳಿದ್ರು. ಅದರಲ್ಲೊಂದು ಟ್ವಿಸ್ಟ್ ಇಟ್ಟರು, ವಕ್ಫ್ ಹೋರಾಟ ಯತ್ನಾಳ್ ಅವರು ಮುಂದುವರಿಸ್ತಾರೆ ಅಂತ, ಅಲ್ಲಿ ಹೊತ್ತುಕೊಂಡಿದ್ದು ಕೇಳಿ. ಹಾಗಾಗಿ ತನ್ನ ಕುರ್ಚಿಯ ಬಗ್ಗೆ ಎದ್ದಿರುವ ಈ ಅಸಮಾಧಾನ ಮತ್ತು ಏನು ಗಾಳಿ ಸುದ್ದಿಗಳು ಓಡಾಡ್ತಿವೆ ಅದೆಲ್ಲದಕ್ಕೂ ಫುಲ್ ಸ್ಟಾಪ್ ಇಡೋದಕ್ಕೆ ಸ್ವತಃ ಮೋದಿ ಅವ್ರನ್ನ ಭೇಟಿ ಮಾಡೋದು ಅನಿವಾರ್ಯವಾಯಿತು. ಮತ್ತು ಅಲ್ಲಿ ಹೋಗಿ ಬಂದು ಈ ಮೆಸೇಜನ್ನು ಕೊಡ್ತಿದ್ದಾರೆ ವಿಜಯೇಂದ್ರ. ಡೆಲ್ಲಿಯಿಂದ ಮೋದಿ ಅವರ ನಿರ್ಧಾರ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ, ಮೋದಿ ಅವರೇ ಕೊಟ್ಟಿರೋ ನಿರ್ಧಾರ ಇದು, ತಲೆ ಕೆಡಿಸ್ಕೊಳ್ಬೇಡಿ ಅಂತ ಹೇಳುವ ಮೂಲಕ ನನಗೆ ಶಕ್ತಿ ಬಂದಿದೆ ಅಂತಿದ್ದಾರೆ. ಸೊ ಸದ್ಯಕ್ಕಂತೂ ಬದಲಾವಣೆ ಇಲ್ಲ. 3 ವರ್ಷದ ಕಡಿಮೆ ಸಾಮಾನ್ಯವಾಗಿ ಬಿಜೆಪಿಯಲ್ಲಿ ಅಧ್ಯಕ್ಷಗಳನ್ನ ಬದಲಾವಣೆ ಮಾಡುವಂಥ ಆಲೋಚನೆ ಬರೋಲ್ಲ, ಹೈಕಮಾಂಡ್ ಅಂಥ ನಿರ್ಧಾರ ತಗೊಳ್ಳಲ್ಲ. ಕಟೀಲ್ ಅವ್ರನ್ನ ಅವಧಿ ಮುಗಿದ್ರು ಮುಂದುವರಿಸಿದ್ರು, ನಮ್ಗೆ ನೆನಪಿದೆ. ಈಗ ಕಟೀಲ್ ಅವ್ರ ಬಗ್ಗೆನೂ ಬೇಕಾದಷ್ಟು ಅಸಮಾಧಾನ ಇತ್ತು, ಬೇಸರ ಇತ್ತು, ಎಲ್ಲ ಇತ್ತು. ಎಲೆಕ್ಷನ್ ಬಂದರೂ ಚೇಂಜ್ ಮಾಡಲಿಲ್ಲ ಕಡೆಗೆ. ಅಂಥದ್ರಲ್ಲಿ ವಿಜಯೇಂದ್ರ ಈ ಟೈಮಲ್ಲಿ ಚೇಂಜ್ ಮಾಡಿಬಿಟ್ರೆ ಪಕ್ಷದಲ್ಲಿ ಏನಾಗಬಹುದು, ಯಡಿಯೂರಪ್ಪನವ್ರು ಏನು ಮಾಡಬಹುದು, ಅದೆಲ್ಲ ಲೆಕ್ಕಾಚಾರ ಹಾಕೇ ಇರ್ತಾರೆ. ಹಾಗಂತ ಯತ್ನಾಳ್ ಸಂಪೂರ್ಣವಾಗಿ ಕಡೆಗಣಿಸೋದಕ್ಕೆ ರೆಡಿ ಇಲ್ಲ. ಯತ್ನಾಳ್ ಸಮಾಧಾನ ಮಾಡೋದು ಹೇಗೆ, ಅವ್ರಿಗಾಗಿ ಯಾವ ಉಪಾಯವನ್ನು ಕಂಡು ಹಿಡಿದಿದ್ದಾರೆ ಹೈಕಮಾಂಡ್ ನಾಯಕರು ಕಾದು ನೋಡಬೇಕು. ಆದರೆ ವಿಜಯೇಂದ್ರಗಂತೂ ಮೋದಿ ಭೇಟಿಯ ಬಳಿಕ ಬಿಗ್ ಗಿಫ್ಟ್ ಸಿಕ್ಕಂತಾಗಿದೆ, ಅದನ್ನ ಖಚಿತಗೊಳಿಸ್ತಾ ಇದೆ BSY ಆ್ಯಂಡ್ ಟೀಮ್. ಕಾದು ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗಲಿದೆ ಅಂತ. ದಿಢೀರಂತ ಯತ್ನಾಳ್ ಅವರು BSY ಬಣವನ್ನು ಬೆಂಬಲಿಸುವಂಥ ಮಾತುಗಳನ್ನಾಡಿದ್ದು, 150 ಕೋಟಿ ಆಫರ್ ವಿಚಾರದಲ್ಲಿ ಸಿದ್ದರಾಮಯ್ಯನವ್ರ ವಿರುದ್ಧವೇ ಮುಗಿಬಿದ್ದಿದ್ದು ಎಲ್ಲ ಏನಪ್ಪ ಇದು ದಿಢೀರ್ ಬೆಳವಣಿಗೆ ಅನ್ನಿಸುವಂತಾಯ್ತು. ಯಾವತ್ತೂ ಮಾತಾಡೋರಲ್ಲ ಅವರು. ವಿಜಯೇಂದ್ರ ವಿರುದ್ಧ ಏನು ಸಿಕ್ಕಿದ್ರೂ ಅದನ್ನು ಎಳೆದಾಡುವ ಯತ್ನಾಳ್ ಅವರು ಸಿಕ್ಕಿರೋ ಅಸ್ತ್ರವನ್ನು ಸಿದ್ದರಾಮಯ್ಯನವ್ರ ಕಡೆ ತಿರುಗಿಸ್ತಾರೆ ಅಂದರೆ ಇದು ನಿಜಕ್ಕೂ ದಿಗ್ಭ್ರಮೆ ಮೂಡಿಸುವಂಥ ಬೆಳವಣಿಗೆ ಯತ್ನಾಳ್ ಅವರ ನಡೆ. ಹಾಗಾದ್ರೆ ಇದಕ್ಕೂ ಒಂದು ರೀಸನ್ ಇದೆಯಾ? ಡೆಲ್ಲಿಯಿಂದ ಬಂದಿರೋ ಸಂದೇಶ ಕಾರಣವಾ? ಯತ್ನಾಳ್ ಅವ್ರನ್ನ ಸಮಾಧಾನ ಮಾಡುವಂತಹ ಗಿಫ್ಟ್ ಅವ್ರಿಗೂ ಸಿಗುತ್ತಾ? ಅದಕ್ಕೆಲ್ಲ ಸಮಯವೇ ಉತ್ತರ ಕೊಡಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.